ಬೆಂಗಳೂರಿನಲ್ಲಿ RCB ಟೀಮ್ನ ವಿಜಯ ಯಾತ್ರೆ ನಿಗದಿಯಾಗಿದೆ ಇವತ್ತಿಗೆ. ಮಧ್ಯಾಹ್ನ 2:15ಕ್ಕೆ ಬೆಂಗಳೂರಿಗೆ RCB ತಂಡ ಆಗಮಿಸುತ್ತೆ. ಸಂಜೆ 5 ಗಂಟೆಗೆ ವಿಜಯ ಯಾತ್ರೆ ಆರಂಭವಾಗ್ತಕ್ಕಂಥದ್ದು. ವಿಧಾನಸೌಧದಿಂದ ತೆರೆದ ಬಸ್ನಲ್ಲಿ ವಿಕ್ಟರಿ ಪರೇಡ್ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಸಂಜೆ 5 ಗಂಟೆಗೆ ವಿಜಯ ಯಾತ್ರೆ ಆರಂಭ ಆಗುತ್ತೆ. ಎಲ್ಲ ತಯಾರಿಗಳು ಆಗ್ತಾ ಇದೆ. ತೆರೆದ ಬಸ್ನಲ್ಲಿ ವಿಕ್ಟರಿ ಪರೇಡ್. ತುಂಬ ಸರ್ತಿ ಬೇರೆ ಬೇರೆ ಟೀಮ್ ಗೆದ್ದಾಗ ನೀವು ನೋಡಿದ್ದೀರಾ ಹೆಂಗಿರುತ್ತೆ ಅಂತ. ಸೇಮ್ ಅದೇ ಥರ ಇಲ್ಲೂ ಕೂಡ. ಬಟ್ ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಜಮಾಯಿಸ್ತಾರೆ, ಅದಂತೂ ನಿಜ. ಚೊಚ್ಚಲ IPL ಕಪ್ ಎತ್ತಿ ಹಿಡಿದಿದ್ದಾರೆ ವಿರಾಟ್ ಕೊಹ್ಲಿ. ಅವರಿಗೆ ಸಮರ್ಪಣೆ ಅದು ಅಂತ AB ಡಿವಿಲಿಯರ್ಸ್ ಜೊತೆ ಮಾತನಾಡ್ತಾ ಕೊಹ್ಲಿ ಭಾವುಕರಾಗಿದ್ದಾರೆ. ಮತ್ತೊಮ್ಮೆ ಬೆಂಗಳೂರಿನ ಬಗ್ಗೆ ಕೊಹ್ಲಿ ಅಭಿಮಾನವನ್ನು ಬೆಸೆದಿದ್ದಾರೆ. ನಾಳೆ ನಾನು ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಮಾಡುತ್ತೇನೆ, ಆ ಕ್ಷಣವನ್ನು ಎಂಜಾಯ್ ಮಾಡಲು ಉತ್ಸುಕನಾಗಿದ್ದಾನೆ. ನಿನ್ನೆ ಅವ್ರು ಮಾತನಾಡ್ಬೇಕಾದ್ರೆ ಹೇಳ್ತಿದ್ರು ಈ ಮಾತನ್ನು, ನನಗೆ ಇಲ್ಲಿಗಿಂತ ನನ್ನ ನೆಲಕ್ಕೆ ಹೋಗಬೇಕು, ನನ್ನ ಊರಿಗೆ ಹೋಗಬೇಕು, ಅಲ್ಲಿ ನಾನು ಸೆಲೆಬ್ರೇಷನ್ ಮಾಡಬೇಕು ಅಂತ. ಸೊ ಬೆಂಗಳೂರಿನ ಅಭಿಮಾನವನ್ನು ಮತ್ತೊಮ್ಮೆ ಮೆರೆದಿದ್ದಾರೆ ವಿರಾಟ್ ಕೊಹ್ಲಿ. ನಿನ್ನೆ AB ಡಿವಿಲಿಯರ್ಸ್ ಜೊತೆಯಲ್ಲಿ ಈ ಮಾತನ್ನು ಆಡಿದ್ದಾರೆ. ಬೆಂಗಳೂರಿನಲ್ಲಂತೂ ಪಟಾಕಿ ಸಿಡಿಸಿ ದೀಪಾವಳಿಯಂತೆ ಸಂಭ್ರಮಿಸಿದ್ದಾರೆ ಫ್ಯಾನ್ಸ್. ಕುಣಿದು ಕುಪ್ಪಳಿಸಿದ್ದಾರೆ RCB ಅಭಿಮಾನಿಗಳು. ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ಹರ್ಷೋದ್ಗಾರ, ಜಯಘೋಷ. ನಿನ್ನೆ ಇಡೀ ರಾತ್ರಿ ಮಲಗಿಲ್ಲ RCB ಫ್ಯಾನ್ಸ್. ಇಡೀ ರಾತ್ರಿ ಪ್ರಮುಖ ಸರ್ಕಲ್ಗಳಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ, ಎಷ್ಟೋ ಕಡೆ ರಾತ್ರಿ 2 ಗಂಟೆಗೆ ರೋಡ್ ಬ್ಲಾಕ್ ಆಗಿತ್ತು, ಓಡಾಡೋಕ್ಕಾಗ್ತಿರ್ಲಿಲ್ಲ. ಇಡೀ ರಾತ್ರಿ ಬೆಂಗಳೂರಿನಲ್ಲಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ್ದಾರೆ.